ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಗೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸ್ವಲ್ಪ ತರಕಾರಿ ಎಲ್ಲ ಮನೇಲಿ ಖಾಲಿಯಾಗಿಬಿಟ್ಟಿತ್ತು, ಹಾಗಾಗಿ ತರೋಣ ಅಂತೇಳ್ಬಿಟ್ಟು ಈಗ ಹೋಗ್ಲಿಕ್ಕೆ ರೆಡಿಯಾಗಿದ್ದೀನಿ. ಇಲ್ಲೇ ಹತ್ರದಲ್ಲೇ ತರೋ ಅಂಥದ್ದು. ಇನ್ನು ನಮ್ಮ ಯಜಮಾನ್ರು, ನಮ್ಮ ತರುಣ ಎಲ್ಲರೂ ಡ್ಯೂಟಿಗೆ ಹೋಗಿದ್ದಾರೆ. ಮಗ ಇಬ್ಬರೇ ಇರೋದು. ಅದರಲ್ಲೂ ನನ್ನ ಮಗ ಇವಾಗ ಸ್ವಲ್ಪ ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ಆಟ ಆಡಲಿಕ್ಕೆ ಅಂತ ಹೋಗಿದ್ದಾನೆ. ಅವನ್ನ ಕರ್ಕೊಂಡು ಇವಾಗ ಸ್ವಲ್ಪ ತರಕಾರಿ ಎಲ್ಲ ತರೋಣ ಅಂತೇಳಿ ಇಲ್ಲೇ ಹತ್ರದಲ್ಲಿ ತರಕಾರಿ ಶಾಪ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇನ್ನು ತರಕಾರಿ ಎಲ್ಲ ತಂದಮೇಲೆ ಇವತ್ತು ಒಂದು ಈಸಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಇವತ್ತೆಲ್ಲ ಏನಾಗುತ್ತೆ ಫುಲ್ ಡೇ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಬಂದು ನಾನು ಇವತ್ತು ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ನಾಳೆನೇ ಬ್ಲಾಗ್ ಕಂಟಿನ್ಯೂ ಆಗುತ್ತೆ, ಆಯಿತಾ? ಇವಾಗ ಸ್ವಲ್ಪ ತರಕಾರಿ ಎಲ್ಲ ಹಾಕೊಂಡು ಬರಲಿಕ್ಕೆ ಅಂತೇಳ್ಬಿಟ್ಟು ಬ್ಯಾಗ್ ಬೇಕಿತ್ತು, ಹಾಗಾಗಿ ಬ್ಯಾಗ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ತೊಗೊಳ್ತಾ ಇದ್ದೀನಿ. ಕಬೋರ್ಡಲ್ಲೆಲ್ಲ ನಾನು ಹಾಕಿಟ್ಬಿಡ್ತೀನಿ. ಒಂದ್ಸಲ ಹಾಕಿಟ್ಬಿಟ್ರೆ ಅದನ್ನು ಮತ್ತೆ ಯಾವಾಗಾದ್ರೂ ಕ್ಲೀನ್ ಮಾಡಿದಾಗ ಜೋಡಿಸಿ ಇಟ್ಕೊಳ್ತೀನಿ. ಕವರ್ಸ್ ಎಲ್ಲ ಯೂಸ್ ಆಗುತ್ತಲ್ಲ, ಹಾಗಾಗಿ ಇನ್ನು ಅದನ್ನು ತೊಗೊಂಡು ಇವಾಗ ಹೊರಟಿದ್ದೀವಿ. ಸುಮಾರು ನಾವು ಹೊರಡಬೇಕಾದ್ರೂ ಒಂದು 5 o'clock ಆಗಿತ್ತು, 6 o'clock ಹತ್ರನೇ ಆಗಿತ್ತು ಅನಿಸುತ್ತೆ. ಇನ್ನು ನಾನು ಇಲ್ಲಿ ತರಕಾರಿ ತರಲಿಕ್ಕೆ ಅಂತ ಹೇಳ್ಬಿಟ್ಟು ಹಾಗೇನೋ ಸ್ವಲ್ಪ ಡಿಮಾರ್ಟ್ಗೂ ಕೂಡ ಹೋಗಿ ಇವಾಗ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ಕತ್ಲಾಗ್ತಾ ಬಂತು. ಇವಾಗ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದಾಯಿತು. ಇನ್ನು ಅದು ಅಲ್ಲದೆ ಸ್ವಲ್ಪ ಎಣ್ಣೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಅದು ಮರ್ತೆ ಹೋಗಿತ್ತು ನನಗೆ. ಹಂಗೇನೆ ಬರ್ತಾ ಡಿಮಾರ್ಟ್ಗೆ ಹೋಗ್ಬಿಟ್ಟು ತೊಗೊಂಡು ಬಂದಿದ್ದಾಯಿತು. ಕೋಕೋನಟ್ ಆಯಿಲ್ ಏನು ರೇಟ್ ಆಗಿದೆ ಗೊತ್ತಾ? ನಾನು ಸಾಮಾನ್ಯವಾಗಿ ಆಲ್ಮೋಸ್ಟ್ ಕುಕ್ಕಿಂಗ್ ಎಲ್ಲ ಜಾಸ್ತಿ ಕೋಕೋನಟ್ ಆಯಿಲು, ಕಡಲೆಕಾಯಿ ಎಣ್ಣೆ, ಈ ಸಾಸಿವೆ ಎಣ್ಣೆಲ್ಲೂ ಯೂಸ್ ಮಾಡ್ತಾ ಇರ್ತೀನಿ. ಈ ಸಲ ಕೋಕೋನಟ್ ಆಯಿಲು ತುಂಬ ರೇಟ್ ಇತ್ತು, 700 ಹತ್ರ ಏನೋ ಇತ್ತು ಅಂದ್ಕೊಳ್ತೀನಿ. ಹಾಗಾಗಿ ನಾನು ತೊಗೊಂಡು ಬರಲಿಲ್ಲ, ಕ್ಯಾನ್ಸಲ್ ಮಾಡಿಬಿಟ್ಟೆ. ಹೇಗಿದ್ರು ನಾವು ನೆಕ್ಸ್ಟ್ ಮಂತ್ ಊರಿಗೆ ಹೋಗ್ತೀವಿ, ಇನ್ನು ಅಲ್ಲೇ ಗಾಣದಲ್ಲಿ ಬಿಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಬಿಟ್ಟೆ. ಅದ್ರ ಬದಲು ಕಡಲೆಕಾಯಿ ಎಣ್ಣೆ ಇವೆಲ್ಲ ನಾನು ತೊಗೊಂಡು ಬಂದೆ, ತೋರಿಸ್ತೀನಿ. ಇನ್ನು ತರಕಾರಿ ಮಾತ್ರ ತರೋಕ್ಕೆ ಅಂತ ಹೋಗಿದ್ದಲ್ವಾ, ಸ್ವಲ್ಪ ಅದೇ ಗ್ರಾಸರೀಸನ್ನು ಕೂಡ ತಂದಿದ್ದೀನಿ. ಜಾಸ್ತಿ ಅಂತ ತರಲಿಲ್ಲ, ಸ್ವಲ್ಪನೇ ತಂದಿರೋದು. ಪನ್ನೀರ್ ಒಂದು ತೊಗೊಂಡು ಬಂದೆ. ನನ್ನ ಮಗ ಮ್ಯಾಗಿ ಬೇಕು ಅಂತ ಕೇಳ್ತಿದ್ದ, ತುಂಬ ದಿನಗಳಾಗ್ಬಿಟ್ಟಿತ್ತು ಅವನಿಗೆ ಮ್ಯಾಗಿ ಮಾಡಿಕೊಟ್ಟು, ಹಾಗಾಗಿ ಮ್ಯಾಗಿ ಒಂದು ತಂದಿದ್ದೀನಿ. ಇದ್ರ ಜೊತೆಗೆ ಆಯಿಲು, ಮಾಮೂಲಿ ರಿಫೈಂಡ್ ಆಯಿಲು, ಇದೊಂದು ತೊಗೊಂಡು ಬಂದೆ. ಒಂದೊಂದು ಹಳೇದು ಇದು ಹೊಡೆದೋಯ್ತು, ಇಲ್ಲಿ ಬ್ರೇಕ್ ಆಗಿಬಿಟ್ಟಿತ್ತು, ಹಾಗಾಗಿ ಇದೊಂದು ತೊಗೊಂಡು ಬಂದೆ. ಹೇರ್ ಇದೆ ಅಲ್ವಾ, ಜಾಸ್ತಿ ಸಿಕ್ಕಾಗ್ತಿರುತ್ತೆ, ಹಾಗಾಗಿ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ಇದು ಯೂಸ್ ಮಾಡಿಕೊಂಡು ಸಿಕ್ಕನ್ನ ಬಿಡಿಸಿದ್ರೆ ಅಷ್ಟೊಂದು ಹೆಡ್ ಪೇಯ್ನ್ ಆಗಲ್ಲ ಅಂತೇಳಿ ಇದನ್ನು ತರ್ತೀನಿ. ಇದು ಹೊಡೆದೋಗ್ಬಿಟ್ಟಿತ್ತು, ಹಾಗಾಗಿ ತಂದೆ. ಸುಮ್ಮನೆ ಅದು ಬಿದ್ದು ಹೊಡೆದೋಯ್ತು, ಹಾಗಾಗಿ ಇದಕ್ಕೆ ಮತ್ತೆ 100 rupees ಕೊಡಬೇಕಲ್ಲ ಅಂತೇಳಿ ಬೇಜಾರಾಯಿತು. ಯಾಕಂದರೆ ಮಿಸ್ಸಾಗಿ ಬಿದ್ದು ಹೊಡೆದೋಯ್ತು, ಹಾಗಾಗಿ ಇನ್ನು ಹೊಡೆದೋದ್ಮೇಲೆ ಅದು ಇದೆಲ್ಲ ಬಿಟ್ಕೊಂಡು ಬಿಡುತ್ತೆ, ಹಾಗಾಗಿ ತೊಗೊಂಡು ಬಂದೆ ಇದೊಂದು. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಅಲ್ಲಿ ಹೋಗ್ತಾ ಪಾತ್ರೆ ಎಲ್ಲನೂ ಸೇಲ್ ಮಾಡ್ತಾಯಿದ್ರು. ಅದು ಅಲ್ಲದೆ ಬರೀ 100 rupees ಅಂತೆ. ಚೆನ್ನಾಗಿತ್ತು, ನಮ್ಗೆ ನೋಡಿದ ತಕ್ಷಣ ನಂಗೆ ಇಷ್ಟ ಆಯಿತು. ಬೇರೆ ಎಲ್ಲ ಮಾರ್ತಾಯಿದ್ರು, ಬಟ್ ಅಂದರೆ ನಾವು 3 ಜನ ಇರೋದ್ರಿಂದ ಸಾಂಬಾರೆಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಬಿಡ್ತಿದೆ, ಹಾಗಾಗಿ ಬೇಕಾಗುತ್ತೆ, ಮತ್ತು ರಸಮ್ ಮಾಡಲಿಕ್ಕೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡು ಬಂದೆ. 100 rupees ಕೊಡ್ಬೋದು ನೋಡಿ, ಇದೊಂದು ತೊಗೊಂಡು ಬಂದೆ. ಅದ್ರ ಜೊತೆಗೆ ಗ್ರೌಂಡ್ನಟ್ ಆಯಿಲು, ಕಡಲೆಕಾಯಿ ಎಣ್ಣೆ, ಮ್ಯಾಗಿನ 2 ಪ್ಯಾಕೆಟ್ ತಂದೆ. ಇನ್ನು ಬೇಳೆ ಬೇಕಿತ್ತು, ಬೇಳೆನ ಫ್ರೆಂಡ್ಸ್ ಏನು ರೇಟ್ ಆಗಿದೆ, 180 rupees ಆಗಿದೆ, ಹಾಗಾಗಿ ಬರೀ 1/2 ಕಿಲೋನ ತಂದೆ. ಯಾಕಂದರೆ ಮನೇಲಿ ಬೇಳೆ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ. ಇನ್ನು ಇದ್ರ ಜೊತೆಗೆ ಮಶ್ರೂಮ್ ಬೇಕಿತ್ತು, ತುಂಬ ಫ್ರೆಶ್ ಆಗಿತ್ತು ನೋಡಿ, ಫ್ರೆಶ್ ಆಗಿದೆ, ಹಾಗಾಗಿ ತೊಗೊಂಡು ಬಂದೆ. ನಮ್ಮ ಯಜಮಾನ್ರು ಅಣಬೆ ಸಾರು ಮಾಡು ಅಂತ ಕೇಳ್ತಾ ಇದ್ರು, ಇನ್ನು ಅವ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಮಾಡೋಣ ಅಂತೀವಿ ತಂದಿದ್ದೀನಿ. ಅವ್ರಿಗೆ ಬಟ್ಟೆ ಆಗಲಿ ಅಥವಾ ರೆಡಿ ಆಗೋದಾಗಲಿ, ಚಿನ್ನ ಬೆಳ್ಳಿ ಏನು ಇಷ್ಟಪಡೋದಿಲ್ಲ. ಅವರು ಹೊಟ್ಟೆ ತುಂಬ ಒಂದು ಒಳ್ಳೆ ಊಟ ಮಾಡಿಕೊಡು ಅಂತ ಕೇಳ್ತಾರೆ, ಅದಕ್ಕಾಗಿ ಅವ್ರಿಗೋಸ್ಕರ ಅಂತಲೇ ಇವತ್ತು ಫ್ರೆಶ್ ಆಗಿತ್ತು ಅಂತೇಳಿ ತಂದಿದ್ದೀನಿ. ಇದ್ರ ಜೊತೆಗೆ
ಅದು ಮಾಮೂಲಿಯಾಗಿ ಪಾಲಕ್ ಸೊಪ್ಪೆಲ್ಲ ಬೇಕಿತ್ತು. ಈ ಸೊಪ್ಪೆಲ್ಲ ನಾನು ತೊಗೊಂಡು ಬಂದೆ. ಇದು ತರಕಾರಿ ಎಲ್ಲ ಮಾಮೂಲಿಯಾಗಿ ತೊಗೊಂಡು ಬಂದಿದ್ದೀನಿ. ಕ್ಯಾರೆಟು, ಬೀಟ್ರೂಟು, ಬದನೆಕಾಯಿ ನೋಡಿ. ಇದ್ರ ಜೊತೆಗೆ ಈ ಬದನೆಕಾಯಿ ಕೂಡ ಸಿಕ್ತು ನೋಡಿ, ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಹಾಗಾಗಿ ತೊಗೊಂಡು ಬಂದೆ. ಚೆನ್ನಾಗಿರುತ್ತೆ, ಏನಾದರೂ ರೆಸಿಪಿ ಮಾಡೋಣ ಅಂತೇಳಿ ಒಂದು ವಿಡಿಯೋ ನಾನು ಶೇರ್ ಮಾಡಿದ್ದೀನಿ. ಮೊಟ್ಟೆನ ಹಾಕ್ಬಿಟ್ಟು ಇದೇ ಬದನೆಕಾಯಿನ ಬಳಸಿ ಒಂದು ರೆಸಿಪಿನ ಮಾಡಿದ್ದೆ. ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಆ ಥರ ಆ ಗ್ರೇವಿ, ಆ ಗೊಜ್ಜನ್ನ ನಮ್ಮ ಮನೆಯವರು ತುಂಬ ಇಷ್ಟಪಟ್ಟು ತಿಂದಿದ್ರು. ಹಾಗಾಗಿ ನೆನಪಾಯಿತು. ಅದಕ್ಕಾಗಿ ಅಂತ ಹೇಳ್ಬಿಟ್ಟು ಫ್ರೆಶ್ ಆಗಿತ್ತು, ಎಳೆದಾಗಿತ್ತು ನೋಡಿ. ಹಾಗಾಗಿ ಇದೊಂದು ತೊಗೊಂಡು ಬಂದೆ. ಇನ್ನು ಸ್ವಲ್ಪ ಗೋರಿಕಾಯಿ, ಮಾಮೂಲಿಯಾಗಿ ತರಕಾರಿ, ಬೀನ್ಸು, ಕ್ಯಾರೆಟು ಇವೆಲ್ಲನೂ ತೊಗೊಂಡಿರೋಂಥದ್ದು ಅಷ್ಟೇ ಫ್ರೆಂಡ್ಸ್. ಇಷ್ಟನ್ನ ತೊಗೊಂಡು ಬಂದಿರೋ ಅಂಥದ್ದು. ಇದನ್ನೆಲ್ಲನೂ ಇವಾಗ ಕ್ಲೀನ್ ಮಾಡಿ ಸ್ವಲ್ಪ ವಾಶ್ ಮಾಡಿಬಿಟ್ಟು ಎತ್ತಿಡೋಣ ಅಂದ್ಕೊಂಡಿದ್ದೀನಿ. ತರಕಾರಿ ಎಲ್ಲ ವಾಶ್ ಮಾಡಿ ಇಟ್ಬಿಟ್ರೆ ಒಂದು ಅರ್ಧ ಕೆಲಸ ಆಗೋಗ್ಬಿಡುತ್ತೆ. ಅಂದರೆ ಈಗ ಅಡುಗೆ ಎಲ್ಲ ಮಾಡಿದಾದ್ಮೇಲೆ ವಾಶ್ ಮಾಡಿಬಿಟ್ಟು ಇಟ್ಬಿಟ್ರೆ ಚೆನ್ನಾಗಿ ಡ್ರೈ ಆಗಿರುತ್ತೆ. ಅದಾದಮೇಲೆ ಎತ್ತಿಟ್ಕೊಬೋದು ಅಂತ ಹೇಳಿ ಇನ್ನು ಇದನ್ನು ಇಷ್ಟು ಇವತ್ತು ತಂದಿರೋ ಅಂಥದ್ದು ಫ್ರೆಂಡ್ಸ್. ಇಷ್ಟಕ್ಕೇ 1,500 ರೂಪಾಯಿ ಆಯಿತು. ನಿಜ ಇವಾಗ ಮುಂಚೆ ಥರ ಇಲ್ಲ ಫ್ರೆಂಡ್ಸ್. ಮುಂಚೆ 1,000 ರೂಪಾಯಿ ತೊಗೊಂಡೋದ್ರೆ ಮನೆಗೆಲ್ಲ ರೇಷನ್ ತರ್ಬೋದಿತ್ತು. ಆದರೆ ಈಗಿನ ಕಾಲದಲ್ಲಿ 1,000 ರೂಪಾಯಿ ಒಂದು ಐಟಮ್ ತರೋದಕ್ಕಾಗಲ್ಲ, ಅಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಎಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಣ್ಣೆ ಬೇಳೆ ರೇಟೆಲ್ಲ ಮಾತಾಡ್ಸೋಕ್ಕೆ ಆಗ್ತಿಲ್ಲ. ಆದರೆ ಇನ್ನೇನು ಅನಿವಾರ್ಯ ತೊಗೊಳ್ಳೇಬೇಕಲ್ಲ, ಹಾಗಾಗಿ ತೊಗೊಳ್ತಾ ಇರೋಂಥದ್ದು. ಅದರಲ್ಲೂ ನಾನು ಕಡಿಮೆಗೆ ಎಲ್ಲಿ ಸಿಗುತ್ತೆ ಅಂತ ನೋಡ್ತೀನಿ. ಕಡಿಮೆಗೆ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಡು ಬರ್ತೀನಿ. ಇಲ್ಲ ಅಂತಂದರೆ ಇನ್ನು ಕಡಿಮೆ ಆಗೋರ್ಗು ಅದನ್ನು ತರ್ಲಿಕ್ಕೆ ಹೋಗಲ್ಲ. ನನಗೇನೇನು ಬೇಕು ನೋಡಿ, ಅನಿವಾರ್ಯ ಇರುತ್ತಲ್ಲ, ಅದನ್ನು ಆರಾಮಾಗಿ ಏನೇನೇ ತಂದುಬಿಡ್ತೀನಿ. ಸ್ವಲ್ಪ ಕೋಕೋನಟ್ ಆಯಿಲ್ ನನಗೆ ಬೇಕಿತ್ತು, ಬಟ್ ಅಂದರೆ ತುಂಬ ಹೆವಿ ಅಮೌಂಟ್ ಇತ್ತು ಅದಕ್ಕೆ. ಹಾಗಾಗಿ ನನಗೆ ಕೇಳಿಬಿಟ್ಟೆ ಶಾಕ್ ಆಗಿಬಿಡ್ತು. ನಾನು ಅದನ್ನು ತೊಗೋಬೇಕಾದ್ರೆ ನೋಡಿರಲಿಲ್ಲ. ಇನ್ನು ಬಿಲ್ಲಿಂಗ್ ಕೌಂಟ್ರ್ ಹತ್ರ ನೋಡಿದೆ, ಅದೊಂದಕ್ಕೇ 700 ಸಮಥಿಂಗ್ ಇತ್ತು. ಅದಕ್ಕೆ ಆಮೇಲೆ ಬೇಡ, ಕ್ಯಾನ್ಸಲ್ ಮಾಡಿಸ್ಬಿಡೋಣ ಅಂತೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಇವೆಲ್ಲನೂ ತಂದಿದ್ದಾಯಿತು. ಇನ್ನು ನಮ್ಮ ತರುಣನಿಗೆ ಬಟರ್ ಮಸಾಲ ಇಲ್ಲ ಅಂದರೆ ತುಂಬ ಇಷ್ಟ, ಪನ್ನೀರ್ ಬಟರ್ ಮಸಾಲ ಇಲ್ಲ ಅಂದರೆ. ಹಾಗಾಗಿ ಅವನಿಗೋಸ್ಕರ ಅಂತೇಳಿ ಪನ್ನೀರನ್ನ ತೊಗೊಂಡು ಬಂದೆ. ನಮ್ಮ ಮನೇಲಿ ಪನ್ನೀರನ್ನ ಜಾಸ್ತಿ ತಿಂತಾನೆ ಅವನು, ಅವ್ನಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇದನ್ನು ತೊಗೊಂಡು ಬಂದಿರೋ ಅಂಥದ್ದು. ನನ್ನ ಮಗ ಬೇಗನೆ ಹೊಟ್ಟೆ ಹಶು ಅಂತ ಹೇಳ್ಬಿಡ್ತಾನೆ. ನಾವು ಒಂದೊಂದ್ಸಲ ಲೇಟಾಗಿ ಅಡುಗೆ ಮಾಡಿದಾಗ ಅವ್ನು ಹಂಗೇನೆ ಮಲ್ಕೊಂಡ್ಬಿಡ್ತಾನೆ. ಅದು ಹಿಂಸೆ ಮೇಲೆ ಎದೋಳಿಸಿದ್ರು ಅವ್ನು ಎದೋಳೋದಿಲ್ಲ. ಹಾಗಾಗಿ ಮುಂಚೆನೇ ಇವಾಗ ಅಡುಗೆ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಇದನ್ನೆಲ್ಲನೂ ಎತ್ತಿ ಇಟ್ಕೊಳ್ತೀನಿ. ಇನ್ನು ಇವಾಗ ನಾನು ಮೊದಲು ಕುಕಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ಕಿಚನಿಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಕಿಚನ್ ಸ್ವಲ್ಪ ಮೆಸ್ಸಿ ಆಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿರೋದಿತ್ತು ನೋಡಿ, ಅದನ್ನು ಕೂಡ ಸ್ವಲ್ಪ ಡ್ರೈ ಆಗಿತ್ತು. ಅದನ್ನು ಎಲ್ಲನೂ ಸೆಟ್ ಮಾಡ್ಕೊಂಡ್ಬಿಡೋಣ, ಅದಾದಮೇಲೆ ಕುಕಿಂಗ್ ಮಾಡಿದ್ರೆ ಆಯಿತು ಅಂತೇಳ್ಬಿಟ್ಟು ಫಸ್ಟ್ ಆ ಕೆಲಸನ ಮುಗಿಸ್ಕೊಂಡೆ. ತೇವ ಇರೋದನ್ನೆಲ್ಲನೂ ಒಂದು ಬಟ್ಟೆ ಹಾಕಿ ಸೈಡಲ್ಲಿ ಆರಲಿಕ್ಕೆ ಇಟ್ಟಿದ್ದೀನಿ. ಇನ್ನೀಗ ಈ ಕಡೆ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಆಲೂಗೆಡ್ಡೆನ ನಾನು ಮೊದಲಿಗೆ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇದು ಸಿಂಪಲ್ ರೆಸಿಪಿ, ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ಯಾವಾಗ್ಲೂ ನಾವು ದೋಸೆಗೆ ಒಂದೇ ತರ ಆಲೂಗೆಡ್ಡೆ ಸಾಗು ಮಾಡ್ತೀವಿ ನೋಡಿ, ಅದನ್ನ ಮಾಡೋದಕ್ಕಿಂತ ಈ ತರ ದೋಸೆಗೆ, ಚಪಾತಿಗೆ ಇದನ್ನ ಮಾಡ್ಕೊಂಡು ತಿನ್ನಿ, ತುಂಬಾನೇ ರುಚಿಯಾಗಿರುತ್ತೆ. ನಾನು ಈ ಕಡೆ ಆಲೂಗೆಡ್ಡೆನ ಬೇಯಲಿಕ್ಕೆ ಇಟ್ಬಿಟ್ಟು ತರಕಾರಿ ತಂದಿದ್ನಲ್ವಾ, ಅದನ್ನೆಲ್ಲ ನಾನು ಫಸ್ಟು ಒಂದು ಬಕೆಟ್ಗೆ ಹಾಕಿ ನೆನೆಲಿಕ್ಕೆ ಇಡ್ತಾ ಇದ್ದೀನಿ. ತರಕಾರಿ ಎಲ್ಲ ನಾನು ಒಂದು ಬಕೆಟ್ಗೆ ಹಾಕ್ಬಿಟ್ಟು, ನಾನು ಪಾತ್ರೆ ತಂದಿದ್ದೆ ನೋಡಿ ಒಂದು, ಅದನ್ನು ಕೂಡ ಫಸ್ಟ್ ವಾಶ್ ಮಾಡ್ಕೊಂಡ್ಬಿಡೋಣ ಅಂತೇಳಿ ಅದನ್ನು ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಈ ತರಕಾರಿನ ಈ ತರ ನೀರಲ್ಲಿ ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತೆ ಎಷ್ಟು ಬೇಕು ನೋಡಿ ಅರಿಶಿಣದ ಪುಡಿ ಅಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಬಿಟ್ಬಿಟ್ರೆ ಅದು ಅದರಲ್ಲಿರೋ ಕೆಮಿಕಲ್ಸು ಮತ್ತೆ ಗಲೀಜೆಲ್ಲ ಇರುತ್ತೆ ನೋಡಿ, ಸ್ಮೆಲ್ಲು ಒಂಥರ ಕೌಚ್ ವಾಸನೆ ಬರೋ ಥರ ಸ್ಮೆಲ್ ಇರುತ್ತೆ ನೋಡಿ, ಅದೆಲ್ಲ ಹೋಗ್ಬಿಡುತ್ತೆ. ಚಿಕ್ಕ ಚಿಕ್ಕ ಹುಳ ಇದ್ರೂ ಸತ್ತೋಗ್ಬಿಡುತ್ತೆ. ಈ ಥರ ಹಾಕಿ ಬಿಟ್ಬಿಟ್ಟು ಲಾಸ್ಟಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಈ ಥರ ಹಾಕಿ ಬಿಟ್ಟಿದ್ದೀನಿ. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಇನ್ನು ಪಾಲಕ್ ಸೊಪ್ಪು ಕೂಡ ತಂದಿದ್ನಲ್ಲ, ಇವತ್ತು ಈ ಪಾಲಕ್ ಸೊಪ್ಪನ್ನೇ ಬಳಸ್ಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು
ಸೊಪ್ಪೆಲ್ಲ ತಂದರೆ ನಾವು ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಫಸ್ಟ್ ನಾನು ಆ ಥರ ಮಾಡ್ತಾ ಇದ್ದೆ. ಇವಾಗ ಅದು ಫ್ರೆಶ್ ಆಗಿರುವಾಗಲೇ ಮಾಡ್ಕೊಂಡ್ರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಯಾವಾಗಾದರೂ ಸೊಪ್ಪೆಲ್ಲ ತಂದರೆ ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಹೋಗಬೇಡಿ. ತಂದಿದ್ದ ದಿನನೇ ಅಥವಾ ಮಾರನೇಗಾದ್ರೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇವಾಗ ತಂದಿದ್ನಲ್ವ, ಹಾಗಾಗಿ ಫಸ್ಟ್ ಇಲ್ಲಿ ನಾನು ಪಾಲಕ್ ಸೊಪ್ಪನ್ನೇ ಹಾಕ್ಬಿಟ್ಟು ಚಪಾತಿ ಮಾಡ್ಕೊಂಡ್ಬಿಡೋಣ, ಚೆನ್ನಾಗಿರುತ್ತೆ. ಬರೀ ಚಪಾತಿ ಏನು ತಿನ್ನೋದು ಅಂತ ಹೇಳ್ಬಿಟ್ಟು ಅದನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಮಾಮೂಲಿಯಾಗಿ ನಾವು ಪಾಲಕ್ ಪ್ಯೂರಿ ಎಲ್ಲ ಮಾಡ್ತೀವಿ ನೋಡಿ, ಸೇಮ್ ಅದೇ ಥರನೇ ಒಂದು ಪಾತ್ರೆಗೆ ನೀರನ್ನ ಹಾಕ್ಬಿಟ್ಟು ಪಾಲಕ್ ಸೊಪ್ಪನ್ನ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಬಿಟ್ಟು ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ಕಲರ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಫಸ್ಟ್ ಕುದಿಲಿಕ್ಕೆ ಇಟ್ಟಿದ್ದೀನಿ. ಇನ್ನು ಈ ಕಡೆ ಅಷ್ಟೊತ್ತಿಗೆ ಆಲೂಗೆಡ್ಡೆನ ಬೇಯಿಸಲಿಕ್ಕೆ ಇಟ್ಟಿದ್ನಲ್ಲ, ಅದು ಕೂಡ ಬೆಂದಿತ್ತು. ನಾವು ಇರೋ 3 ಜನಕ್ಕೆ ಆ 4 ಆಲೂಗೆಡ್ಡೆ ಸಾಕಾಗುತ್ತೆ. ನೀವು ಜಾಸ್ತಿ ಇದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಬೋದು. ಅದನ್ನು ಇವಾಗ ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ತೆಗೆದಿಟ್ಬಿಟ್ಟು ಈ ಕಡೆ ಅಷ್ಟೊತ್ತಿಗೆ ಪಾಲಕು ಕೂಡ ಬೆಂದಿತ್ತು. ಅದನ್ನು ಇವಾಗ ತಣ್ಣೀರೊಳಗಡೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಚೆನ್ನಾಗಿ ಬಿಸಿ ಎಲ್ಲ ಹೋಗಿ ತಂಪಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನೀರಲ್ಲಿ ಹಾಕಿ ಎತ್ತಿಟ್ಟಾದ್ಮೇಲೆ ತರಕಾರಿ ಎಲ್ಲಾನು ಅದಕ್ಕೆ ಏನೇನ್ ಬೇಕು, ಈರುಳ್ಳಿ, ಟೊಮೆಟೊ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಅಷ್ಟೊತ್ತಿಗೆ ನನಗೆ ಕರಿಬೇವನ್ನೆಲ್ಲ ತರೋದೆಲ್ಲ ಮರೆತುಬಿಟ್ಟಿದ್ದೆ. ಜೊತೆಗೆ ಚಪಾತಿ ಹಿಟ್ಟನ್ನು ಕೂಡ ಆಗೋಗ್ಬಿಟ್ಟಿತ್ತು, ಅದನ್ನು ಕೂಡ ತರೋದಿಕ್ಕೆ ಅಂತೇಳಿ ಮರೆತೋಗಿತ್ತು. ಇನ್ನು ಇಲ್ಲೇನೆ ನನ್ನ ಮಗನ ಹತ್ರ ತಗೊಂಡ್ ಬಾ ಅಂತ ಹೇಳಿ ಅಂಗಡಿಗೆ ಕಳಿಸಿದ್ದೆ. ನಮ್ಮ ರೋಡಲ್ಲೇನೆ ಇದೆ, ತುಂಬಾ ದೂರ ಹೋಗಲ್ಲ. ಇನ್ನ ಈ ಬ್ರ್ಯಾಂಡ್ ಗೋಧಿ ಹಿಟ್ಟನ್ನ ನಾನು ಇದೇ ಫಸ್ಟ್ ನೋಡ್ತಾ ಇರೋದು, ಹಾಗಾಗಿ ನಿಮ್ಗೆ ಒಂಚೂರು ತೋರ್ಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ನಾನು ಇದೆಲ್ಲ ಮೊದಲನೇ ಸಲ ಈ ಬ್ರ್ಯಾಂಡ್ ಗೋಧಿ ಹಿಟ್ಟನ್ನ ನೋಡ್ತಾ ಇರೋದು. ಹಾಗೇನೆ ನನ್ನ ಮಗ ಹೋಗಿದ್ನಲ್ಲ, ಅವ್ರು ಇದನ್ನ ಕುಟ್ಕಲ್ಸಿದ್ದಾರೆ. ಇನ್ನು ಸರಿ ಬಿಡು, ಒಂದ್ಸಲ ಯೂಸ್ ಮಾಡಿ ನೋಡೋಣ, ನಮಗೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಯಾವ ತರ ಬರುತ್ತೆ ಅಂತೇಳಿ ನೋಡೋಣ ಅನ್ಕೊಂಡಿದ್ದೀನಿ. ಇವಾಗ ನಾವು ಒಂದ್ ಕಡೆ ಕುಟಾಣಿಗೆ ಬೆಳ್ಳುಳ್ಳಿ ಮತ್ತೆ ಶುಂಠಿನ ಹಾಕಿ ಜಜ್ಜಿಟ್ಕೊಡ್ತಾ ಇದ್ದೀನಿ. ಈ ಆಲೂಗೆಡ್ಡೆ ರೆಸಿಪಿನ ಮಾಡ್ತಿದೀವಲ್ಲ, ಇದು ಸಾಮಾನ್ಯವಾಗಿ ಕೇರಳ ಕಡೆ ಎಲ್ಲ ತುಂಬಾನೇ ಮಾಡ್ತಾರೆ, ತುಂಬಾನೇ ರುಚಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗಾಗಿ ನಾನು ಇವತ್ತು ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದ್ 2-3 ಸಲ ಮಾಡಿದೆ, ಆದ್ರೆ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿರ್ಲಿಲ್ವಲ್ಲ, ಹಾಗಾಗಿ ಈಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಕಡೆ ಪಾಲಕ್ ಸೊಪ್ಪನ್ನು ಕೂಡ ಮಿಕ್ಸಿಗೆ ಹಾಕ್ಬಿಟ್ಟು ಪ್ಯೂರಿ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಇದಕ್ಕೆ ಒಂದು 3 ಕಪ್ ಆಗೋಷ್ಟು ಗೋಧಿ ಹಿಟ್ಟಿಗೆ ನಾವು ರುಬ್ಕೊಂಡಿರ್ತೀವಿ ನೋಡಿ ಪಾಲಕ್ ಸೊಪ್ಪನ್ನ, ಅದನ್ನ ಹಾಕ್ಬಿಟ್ಟು ಇನ್ನು ಮಿಕ್ಕಿದ್ದು ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನ ಹಾಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಗೊಜ್ಜು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದನ್ನ ನೆನೆಯುತ್ತೆ ಅಂತೇಳಿ. ಇನ್ನು ಈ ಪಲ್ಯ ಮಾಡ್ಕೊಳ್ಳಿಕ್ಕೆ ಒಂದ್ ಕಡೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಸೇರಿಸಿದ್ದೀನಿ. ಅದಾಕ್ಬಿಟ್ಟು ಮಾಮೂಲಿಯಾಗಿ ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ಆವಾಗಲೇ ಜಜ್ಜಿ ಇಟ್ಕೊಂಡಿದ್ವಿ ನೋಡಿ ಶುಂಠಿ ಬೆಳ್ಳುಳ್ಳಿನ, ಅದನ್ನು ಕೂಡ ಹಾಕ್ಬಿಟ್ಟು ಹಸಿ ವಾಸನೆಗೂ ಹುರ್ಕೊಂಡು ಇದಕ್ಕೆ ಟೀ ಸ್ಪೂನ್ ಆಗೋಷ್ಟು ಅರಿಶಿಣದ ಪೌಡರು, 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು, 2 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇಷ್ಟನ್ನು ಹಾಕಿ ಒಂಚೂರು ಬಾಡಿಸ್ಕೊಂಡು ಅದಕ್ಕೆ ಟೊಮೆಟೊ, ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು. ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಅವಾಗಲೇ ನಾವು ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದಲ್ಲ, ಅದನ್ನ ಈ ತರ ನಾನು ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಈಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 3 ಕಪ್ ಆಗೋಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು. ನಾವು ಇಲ್ಲಾಂದ್ರೂ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ತೀರಾ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನಿಷ್ಟು ಮಾಡ್ಕೊಂಡ್ರೆ ಈಗ ಪಲ್ಯ ರೆಡಿನೇ ಆಗೋಗುತ್ತೆ. ಅದು ಆ ಕಡೆ ಬೇಯ್ತಾ ಇರಲಿ. ಇನ್ನು ಈ ಕಡೆ ನಾನು ಇಲ್ಲಿ ಚಪಾತಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ತೋರಿಸ್ತಿದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನ ಇದನ್ನ ನಾನು ಉಂಡೆಗಳನ್ನಾಗಿ ಒಂದು ಪ್ಲೇಟ್ಗೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಈಸಿ ಆಗುತ್ತೆ ಅಂತೇಳಿ. ಇನ್ನು ಮಾಮೂಲಿಯಾಗಿ ಇದಕ್ಕೆ ಚಪಾತಿ ಹಿಟ್ಟಿಗೆ ನಾವು ಹೇಗೆ ಹಾಕ್ಬಿಟ್ಟು ಲಟ್ಟಿಸ್ತೀವಿ ನೋಡಿ ಅದೇ ಥರನೇ ಲಟ್ಸೋದು. ಎಲ್ಲೂ ಕಿತ್ತೋಗೋದಾಗ್ಲಿ, ಎಲ್ಲೂ ಚಪಾತಿ ಮನೆಗೆ ಅಂಟ್ಕೊಳ್ಳೋದಾಗ್ಲಿ ಆ ಥರ ಏನೂ ಆಗೋದಿಲ್ಲ. ನೀವು ಎಷ್ಟು ಅಗಲ ಬೇಕಾದ್ರೂ ಈ ಚಪಾತಿನ ಮಾಡ್ಕೊಬೋದು, ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಥಿಕ್ನೆಸ್ ಆಗೂ ಕೂಡ ಮಾಡ್ಕೊಬೋದು. ತುಂಬಾನೇ ರುಚಿಯಾಗಿರುತ್ತೆ, ಚೆನ್ನಾಗಿ ಕೂಡ ಬೆಂದ್ಕೊಳ್ಳುತ್ತೆ. ಇನ್ನು ಈ ಕಡೆ ಲಟ್ಸಿದಾದ್ಮೇಲೆ ಮಾಮೂಲಿಯಾಗಿ ತವ ಮೇಲೆ ಹಾಕ್ಬಿಟ್ಟು ಚಪಾತಿನ ಈಗ ಬೇಯಿಸ್ಕೊಳ್ತೀವಿ ನೋಡಿ ಅದೇ ತರ ಬೇಯಿಸ್ಕೊಳ್ಳೋದು. ಅದ್ರ ಸ್ವಲ್ಪ ನಾನು ಇಲ್ಲಿ ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈ ತರ ಚಪಾತಿಗೆಲ್ಲ ನಾವು ಆಯಿಲ್ನ ಅಪ್ಲೈ ಮಾಡ್ಕೊಬೇಕು, ಇಲ್ಲಾಂದ್ರೆ ಗೀನು ಕೂಡ ನೀವು ಅಪ್ಲೈ ಮಾಡ್ಕೊಬೋದು. ಅಷ್ಟು ಮಾಡ್ಕೊಂಡ್ರೆ ಚಪಾತಿನೂ ಕೂಡ ರೆಡಿನೇ ಆಗೋಗ್ಬಿಡುತ್ತೆ. ಇನ್ನು ನಾನು ಈ ಕಡೆ ಗ್ರೇವಿನೂ ಕೂಡ ರೆಡಿ ಆಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೊಂಡೆ. ಅಷ್ಟಾದ್ರೆ ಸಾಕಾಗುತ್ತೆ. ಈ ಕಡೆ ನಾನು ಉಳಿದಿರೋ ಚಪಾತಿನೆಲ್ಲಾನು ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಇವಾಗ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತಿನ್ಲಿಕ್ಕೂ ಕೂಡ ಅಷ್ಟೇನೆ ರುಚಿಯಾಗಿರುತ್ತೆ. ಇನ್ನು ಅಡುಗೆ ಎಲ್ಲ ಆದ್ಮೇಲೆ
ಈ ಕಡೆ ಚಪಾತಿ ಮಾಡಿದ್ವಲ್ಲ ಆಟ ಎಲ್ಲ ಕಡೆ ಬಿದ್ದ್ಬಿಟ್ಟಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತೇಳಿ ಕ್ಲೀನ್ ಮಾಡಿ ಇಟ್ಕೊಂಡು ಕಿಚನು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ಅಷ್ಟೊತ್ತಿಗೆ ಈ ತರಕಾರಿ ಎಲ್ಲಾನು ಚೆನ್ನಾಗಿ ನೆಂದಿತ್ತು ನೋಡಿ, ಎಷ್ಟು ಗಲೀಜ್ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಅದ್ರಲ್ಲೂ ಮಳೆ ಟೈಮಲ್ಲಿ ಏನಾದರೂ ತರಕಾರಿ ಬರುತ್ತೆ ನೋಡಿ, ಅವಾಗ ನೀವು ಖಂಡಿತ ಈ ಥರ ಮಾಡಿಕೊಂಡು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಇಲ್ಲಾಂದರೆ ಫ್ರಿಜ್ಜಲ್ಲಿ ಹಂಗೆ ಇಟ್ಬಿಟ್ರೆ ತರಕಾರಿ ಎಲ್ಲ ಹಾಳಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಏನಿಲ್ಲ ಅರಿಶಿನ ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ಬಿಟ್ಬಿಟ್ರೆ ಅದರಲ್ಲಿರೋ ಕ್ರಿಮಿ ಕೀಟಗಳೆಲ್ಲನೂ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತೀನಿ. ಇನ್ನು ನನ್ನ ಮಗನಿಗೂ ಕೂಡ ನಿದ್ದೆ ಬರ್ತಿತ್ತಂತೆ. ಅವನು ಬಂದು ಅಮ್ಮ ಎತ್ಕೋ ಅಂತ ಹೇಳ್ತಾ ಇದ್ದ. ಹಾಗಾಗಿ ಎತ್ಕೊಂಡು ಅವನು ಮಲಗಿಸ್ಬಿಟ್ಟು ಊಟ ಮಾಡಿ ಮಲಗಿಸಿದಾಯಿತು. ಇನ್ನು ಈ ಕಡೆ ನಾನು ಅವಾಗ್ಲೇ ಗ್ರಾಸರಿ ಎಲ್ಲ ತಂದಿದ್ನಲ್ಲ, ಅದನ್ನು ಎತ್ತಿಟ್ಕೊಂಡಿರಲಿಲ್ಲ, ಅಡುಗೆ ಮಾಡಬೇಕು ಲೇಟ್ ಆಗಿಬಿಡುತ್ತೆ ಅಂತೇಳಿ. ಇನ್ನು ಅದನ್ನು ಕೂಡ ಎತ್ತಿ ಎಲ್ಲನೂ ಫ್ರಿಜ್ಗೆ ಏನು ಇಡ್ಬೇಕು ನೋಡಿ ಅದನ್ನು ಇಟ್ಕೊಂಡು, ಇನ್ನು ಮಾಮೂಲಿಗೆ ಎಣ್ಣೆ ಎಲ್ಲನೂ ನಾನು ಕಿಚನಲ್ಲೇ ಇಟ್ಕೊಂಡ್ಬಿಡ್ತೀನಿ, ಕಬೋರ್ಡ್ಸಲ್ಲಿ ಅಲ್ಲೇ ಇಟ್ಕೊಂಡು ಎಲ್ಲನೂ ಸೆಟ್ ರಾಶಿ ಮಾಡ್ಕೊಂಡಿದ್ದಾಯಿತು. ಬಟ್ಟೆ ಬಿದ್ದಿದೆ, ಸ್ವಲ್ಪ ಫೋಲ್ಡ್ ಮಾಡಿದ್ದೀನಿ. ಇನ್ನು ನಾಳೆ ಇದನ್ನೆಲ್ಲನೂ ಫೋಲ್ಡ್ ಮಾಡಿ ಎತ್ತಿಟ್ಬಿಡ್ತೀನಿ. ಯಾಕಂದರೆ ಬೆಡ್ಶೀಟ್ ಎಲ್ಲನೂ ವಾಶ್ ಮಾಡಿದ್ದೆ. ಟೈಮ್ ಬಂದು ಆಲ್ರೆಡಿ 11 o'clock ಆಗಿಬಿಡ್ತು. ಇನ್ನೇನು ನಮ್ಮ ಯಜಮಾನ್ರು ಬಂದರೆ ಅವ್ರಿಗೆಲ್ಲ ಊಟ ಕೊಟ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ನನಗೂ ಕೂಡ ಸುಮಾರು ಹೊತ್ತು ನಿಂತಿದ್ನಲ್ವ, ಕಾಲು ನೋವು ಬಂದುಬಿಡ್ತು, ಹಿಂಡಿ ನೋವು ಬರುತ್ತೆ. ಇನ್ನು ಇಷ್ಟು ಬಟ್ಟೆಗಳೆಲ್ಲ ಇದೆಯಲ್ಲ, ಇದನ್ನು ನಾಳೆ ಆರಾಮಾಗಿ ನಾವು ಸ್ವಲ್ಪ ಇರೋದನ್ನು ಫೋಲ್ಡ್ ಮಾಡಿ ಎತ್ತಿಟ್ಬಿಡ್ತೀನಿ. ಬೆಡ್ಶೀಟ್ ಎಲ್ಲನೂ ಇವಾಗ ಸಮ್ಮರ್ ಬಂತಲ್ಲ ಹೇಗಿದ್ರು, ಹಾಗಾಗಿ ಮೇಲೆ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನಾನು ವಾಶ್ ಮಾಡಿ ಇಟ್ಟಿರೋದು. ಯಾಕಂದರೆ ಸಮ್ಮರಲ್ಲಿ ಅಷ್ಟೊಂದು ಬೆಡ್ಶೀಟು ನಾವು ಯೂಸ್ ಮಾಡೋದಿಲ್ಲ. ಹಾಗಾಗಿ ಎಲ್ಲನೂ ಒಂದೊಂದೇ ವಾಶ್ ಮಾಡಿ ಎತ್ತಿಟ್ಬಿಡೋಣ ಅಂತೇಳಿ ವಾಶ್ ಮಾಡಿ ಹಾಕಿದ್ದೀನಿ. ಇನ್ನು ಸ್ವಲ್ಪ ಬಟ್ಟೆಗಳನ್ನ ಮಡ್ಚಿದ್ದೀನಿ, ಇನ್ನು ಸ್ವಲ್ಪ ಇದೆ, ಇನ್ನು ನಾಳೆನೇ ಮಾಡ್ಕೊಳ್ಳೋ ಅಂಥದ್ದು. ಇನ್ನು ಮೊದಲಿಗೆ ಇಲ್ಲಿ ನಾನು ಊಟ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊಟನ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಇವಾಗ ನಾನು ಒಂದು ಪ್ಲೇಟ್ಗೆ ಬಡಿಸ್ಕೊಳ್ತಾ ಇದ್ದೀನಿ. ಬಡಿಸ್ಕೊಂಡು ನಾನು ಊಟ ಮಾಡ್ಕೊಂಡಿದ್ದಾಯಿತು. ಇನ್ನು ನಮ್ಮ ಯಜಮಾನ್ರು ಕೂಡ ಇವಾಗ ಊಟ ಕೊಡ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಚಪಾತಿನ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ಸೊಪ್ಪೆಲ್ಲನೂ ತಿನ್ನೋದಿಲ್ಲ ನೋಡಿ, ಅವ್ರಿಗೆ ಈ ಥರ ಮಾಡಿಕೊಟ್ರೆ ಖಂಡಿತ ತಿಂತಾರೆ. ಅದು ಅಲ್ದೇ ಇವತ್ತು ನನ್ನ ಮಗ ಚೆನ್ನಾಗಿ ಊಟ ಮಾಡ್ದ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇನ್ನೂ ಅಡುಗೆ ಆಗ್ತಿದ್ದಂಗೆ ಕೇಳಿ ಊಟ ಮಾಡ್ದ. ಚೆನ್ನಾಗಿ ಊಟ ಮಾಡಿದ್ದಾನೆ, ಅವನಿಗೂ ಇಷ್ಟ ಆಗಿದೆ. ಹಾಗೆಯೇ ನಿಮ್ಮ ಮಕ್ಳಿಗೂ ಕೂಡ ಈ ಥರ ಮಾಡಿಕೊಡಿ ಆಯಿತಾ. ಇವತ್ತಿನ ಡಿನ್ನರ್ ಈ ಥರ ಇತ್ತು. ಇನ್ನು ನಾನು ನಾಳೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಆಲ್ರೆಡಿ ಆಗಲೇ ಹೇಳ್ದಂಗೆ 11 o'clock ಮೇಲೆ ಆಗಿಬಿಡ್ತು. ಇನ್ನು ಇವಾಗ ನಮ್ಮ ಯಜಮಾನ್ರಿಗೂ ಕೂಡ ಊಟ ಕೊಟ್ಬಿಟ್ಟು ಇನ್ನು ನಾನು ಕೂಡ ಮಲ್ಕೊಳ್ತೀನಿ. ನಾಳೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ, ಓಕೆನಾ. ಇನ್ನು ನಾನೇನು ಅಂದ್ಕೊಂಡೆ ಅಂದರೆ, ಮೊದಲು ನಮ್ಮ ಯಜಮಾನ್ರಿಗೆ ಊಟನ ಕೊಟ್ಬಿಟ್ಟು ಅದಾದಮೇಲೆ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ಅನ್ನಿಸ್ತು ತರಕಾರಿ ಎಲ್ಲನೂ ಈಗಲೇ ಎತ್ತಿಟ್ಕೊಂಡು ಬಿಡೋಣ ಅಂತೇಳಿ. ನಾನು ಅದಕ್ಕೂ ಮುಂಚೆ ನಮ್ಮ ಮನೆಯವ್ರನ್ನ ಊಟ ಹೇಗಿದೆ ಅಂತ ಕೇಳ್ತಿದ್ದೀನಿ. ಚೆನ್ನಾಯ್ತಾ? ಇನ್ನು ನಮ್ಮ ಯಜಮಾನ್ರಿಗೆ ಊಟ ಬಡಿಸ್ಕೊಟ್ಟಿದ್ದಾದ್ಮೇಲೆ ಸ್ವಲ್ಪ ಬೆಡ್ ಎಲ್ಲನೂ ಆ ಕಡೆ ಈ ಕಡೆ ಆಗ್ಬಿಟ್ಟಿತ್ತು. ಫಸ್ಟ್ ಅದನ್ನು ಸರಿ ಮಾಡಿಬಿಟ್ಟು ಅದಾದ್ಮೇಲೆ ಇವಾಗ ತರಕಾರಿ ಎಲ್ಲನೂ ಎತ್ತಿಟ್ಬಿಡೋಣ ಅಂತೇಳಿ ಎತ್ತಿಡ್ತಾ ಇದ್ದೀನಿ. ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆಯಿತಾ. ಇನ್ನು ಇದ್ರದ್ದೇನೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ವಿಡಿಯೋ ಬರುತ್ತೆ, ಯಾಕಂದರೆ ವಿಡಿಯೋ ಲಾಗ್ ಆಗಿಬಿಡುತ್ತೆ ಅಂತೇಳಿ ನಾ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.